ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈ ಲಾಗ್ನಲ್ಲಿ ತೊಗರಿಕಾಳು, ಅವರೆಕಾಳು, ಹೀರೆಕಾಯಿ ಹಾಕಿ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ಇದು ಜನವರಿ ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸೀಸನ್. ಅವರೆಕಾಳು ಯಾವುದಕ್ಕೆಲ್ಲ ಹಾಕಿದ್ರೂ ಎಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ನಾನ್ ವೆಜ್ ಪ್ರಿಯರ್ ಅಂತೂ ಇರ್ತಾರಲ್ಲ, ಅವ್ರಿಗೆಲ್ಲ ಅವರೆಕಾಳು, ಮಟನ್, ಚಿಕನ್ ಎಲ್ಲದಕ್ಕೂ ಹಾಕಿದ್ರೆ ಏನು ಸಖತ್ ಟೇಸ್ಟ್ ಇರುತ್ತೆ ಅಲ್ಲ. ಹೇಳ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ನನಗಂತೂ ಅವರೆಕಾಳು ಅಂದರೆ ತುಂಬ ಇಷ್ಟ. ಸೊ ಜನವರಿ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಮೊನ್ನೆ ತಾನೇ ಮುಗೀತು, ಆದರೆ ಅವರೆಕಾಳು ಸೀಸನ್ ಇನ್ನೂ ಮುಗ್ದಿಲ್ಲ. ಸೊ ಅವರೆಕಾಳು ಇರೋದ್ರಿಂದ ಅವರೆಕಾಳು, ತೊಗರಿಕಾಳು, ಹೀರೆಕಾಯಿ ಹಾಕ್ಬಿಟ್ಟು ಉಪ್ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಉಪ್ಸಾರು ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಸೊ ಸಾಸಿವೆ ಬೇಕು, ಜೀರಿಗೆ ಪುಡಿ, ದೆನ್ ಅವರೆಕಾಳು ಮತ್ತು ತೊಗರಿಕಾಳು ತೊಗೊಂಡಿದ್ದೀನಿ. ಸೊ ಹೀರೆಕಾಯಿ, ಓಕೆನಾ. ದೆನ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ. ಇದು ಏನಕ್ಕೆ ಪಲ್ಯ. ಸೊ ಮಿಕ್ಕಿರೋ ಅವರೆಕಾಳು, ಹೀರೆಕಾಯಿ, ತೊಗರಿಕಾಳಿಂದ ಮಿಕ್ಕಿದನ್ನು ಅದನ್ನು ನಾವು ಪಲ್ಯಕ್ಕೆ ಯೂಸ್ ಮಾಡ್ಕೊಬೋದು. ಸೊ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ರೆಡಿಯಾಗಿ ಫಸ್ಟಲ್ಲೇ ಇಟ್ಕೊಂಡ್ರೆ ನಮಗೆ ಸ್ವಲ್ಪವಾಗಿ ಬೇಗ ಅಡುಗೆ ಮಾಡ್ಬೋದು. ಸೊ ಅದಕ್ಕೆ ಎಲ್ಲನೂ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಮಿಕ್ಸಿಗೆ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಸೊ ಇಷ್ಟು ತೊಗೊಂಡಿದ್ದೀವಿ. ಸೊ ನಮ್ಮನೇಲಿ 5 ಜನ ಇರೋದ್ರಿಂದ 5 ಜನಕ್ಕೆ ಏನೇನು ಬೇಕೋ ಆ ಸಾಮಾನುಗಳನ್ನ ತೊಗೊಂಡಿದ್ದೀವಿ, ಓಕೆನಾ. ಸೊ ಇಷ್ಟು ಸಾಮಗ್ರಿ ಸಾಕೋದಕ್ಕೆ ಇಷ್ಟೆಷ್ಟು ಕ್ವಾಂಟಿಟಿ ಇದ್ದರೆ ಸಾಕು. ನಾನು ಎಷ್ಟು ಬಳಸ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿ ಎಲ್ಲನೂ ತೊಗೊಬೇಕಾಗತ್ತೆ, ಓಕೆನಾ. ಸೊ ಇದು ಎಷ್ಟು ಸಾಮಗ್ರಿಗಳು ಬೇಕಿರೋದು ಫ್ರೆಂಡ್ಸ್. ಮೊದಲಿಗೆ ಉಪ್ಸಾರು ಮಾಡೋದಕ್ಕೆ ಫಸ್ಟು ಕಾಳುಗಳನ್ನ ಮತ್ತು ಹೀರೆಕಾಯಿನ ಕುಕ್ಕರಲ್ಲಿ ಬೇಯಿಸ್ಕೊಬೇಕು. 2 ವಿಷಲ್ ಬರೋವರೆಗೂ ಬೇಯಿಸ್ಕೊಬೇಕು, ಓಕೆನಾ. ಸೊ ನೀರು ಕಾಳು ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಹೀರೆಕಾಯಿ ಹಾಕಿ ದಪ್ಪ ಉಪ್ಪನ್ನ ಹಾಕಬೇಕು. ಸೊ ಉಪ್ಪು ಹಾಕೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ತರಕಾರಿಗಳು, ಆಯಿತಾ. ಸೊ ನೀರು ಇರೋ ಅಂಶ ಯಾವ್ದು ಇರುತ್ತೆ ನಾವು ಮಾಡ್ತೀವಲ್ಲ ಅದಕ್ಕೆಲ್ಲ ದಪ್ಪ ಉಪ್ಪು ಹಾಕಬೇಕು. ಸಣ್ಣ ಉಪ್ಪೆಲ್ಲ ಯಾವುದು ನೀರಿರಲ್ವಲ್ಲ ಅದಕ್ಕೆ ಹಾಕಬೇಕು. ಸೊ ಇದು ದಪ್ಪ ಉಪ್ಪು, ಸಣ್ಣ ಉಪ್ಪು ಹಾಕೋ ವ್ಯತ್ಯಾಸ, ಡಿಫ್ರೆನ್ಸು, ಓಕೆನಾ. ಸೊ ಈಗ ನಾನು ನೀರೊಳಗಡೆ ಹೀರೆಕಾಯಿ, ಅವರೆಕಾಳು ಮತ್ತು ತೊಗರಿಕಾಳನ್ನ ಹಾಕಿದ್ದೀನಿ. ಸೊ ಕುಕ್ಕರ್ ಮುಚ್ಚಿ 2 ವಿಷಲ್ಗೆ ವೆಯ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ 2 ವಿಷಲ್ ಬಿಡ್ತು, ಕೂಗಿದೆ, ಬೆಂದಿದೆ. ಇವಾಗ ನಾವು ನೆಕ್ಸ್ಟು ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಬೇಯಿಸ್ಕೊಂಡಿರೋ ಕಾಳು ಮತ್ತು ಹೀರೆಕಾಯಿ ಸಾಂಬಾರು ಮಾಡೋಕ್ಕೆ ಎಷ್ಟು ಬೇಕೋ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ. ಇವಾಗ ನಮಗೆ 2 ಸೌಟ್ ಬೇಕಾಗಿತ್ತು ಸಾಂಬಾರು, ಜಾಸ್ತಿ ಜನ ಇರೋದ್ರಿಂದ. ಸೊ ಅಷ್ಟು ಬೇಯಿಸಿರೋ ಕಾಳನ್ನ ಹಾಕ್ತಾಯಿದ್ದೀವಿ. ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋದು. ಹುಣಸೆ ನಾನು ಎಷ್ಟು ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕು ನೆಸಸರಿ ರಿಕ್ವೈರ್ಮೆಂಟ್ ಅಷ್ಟು ಅದು ಹಾಕಬೇಕು. ಆಮೇಲೆ ಮೆಣಸಿನ್ಕಾಯಿ, ಖಾರ ಎಷ್ಟು ಹಾಕ್ತೀವೋ ಅಷ್ಟು, ಮೆಣಸಿನ್ಕಾಯಿ ಎಷ್ಟು ಹಾಕ್ತೀವೋ ಖಾರ ಅಷ್ಟು ಇದಾಗುತ್ತೆ. ಸೊ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನೋದ್ರಿಂದ ಮೆಣಸಿನ್ಕಾಯಿ ನಾವು ಜಾಸ್ತಿ ಹಾಕ್ತೀವಿ. ಮತ್ತು ಬೆಳ್ಳುಳ್ಳಿ, ಓಕೆನಾ. ಇಷ್ಟು ಹಾಕ್ಕೊಂಡು ಈಗ ರುಬ್ಕೊಬೇಕು. ಈಗ ಗ್ಯಾಸ್ ರುಬ್ಕೊಂಡಿದ್ದಾಗಿದೆ ನೋಡಿ, ಈ ಕಲರ್ ಬರಬೇಕು, ಓಕೆನಾ. ಸೊ ಇವಾಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡಬೇಕು. ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಮತ್ತು ಕುಕ್ಕರಲ್ಲಿ ಇನ್ನು ಮಿಕ್ಕಿದ ಪಾತ್ರೆಗೆ ಒಂಚೂರು ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಪುಡಿ ಹಾಕಬೇಕು. ಈಗ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬೇಕಿರುತ್ತೆ. ಸೊ ಅದು ಕಟ್ಟಿ ಇರೋದ್ರಿಂದ ಒಂಚೂರು ನೀರು ಬಿಟ್ಕೊಳ್ಳಿ. ಮತ್ತು ಅವಾಗಲೇ ಕಾಳನ್ನ ಬೇಯಿಸಿದ್ವಲ್ಲ,
ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಈಗ ನಾವು ರುಬ್ಕೊಂಡಿದ್ದು ಮಸಾಲೆನ ಹಾಕಿದ್ವಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಅದಕ್ಕೆ ನಾವು ರುಬ್ಕೊಂಡಿದ್ವಲ್ಲ, ಕುಕ್ಕರಲ್ಲಿ ಬೇಯಿಸಿದ್ವಲ್ಲ, ಆ ನೀರನ್ನ ಆ ನೀರನ್ನ ಈ ತಪ್ಪಲೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿದ್ರೆ ಉಪ್ಪು ಸಾರು ರೆಡಿ. ಮತ್ತು ಆ ಮಿಕ್ಕಿರೋ ಕಾಳುಗಳಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಪಲ್ಯ ರೆಡಿ ಆಗುತ್ತೆ. ಸೊ ಉಪ್ಪು ಸಾರು ಮತ್ತು ಪಲ್ಯ ರೆಡಿ ಆಗುತ್ತೆ. ಸೊ ಪಲ್ಯಕ್ಕೆ ಬಾಣಲಿಗೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಹುರ್ಕೊಂಬಿಟ್ಟು ನೆಕ್ಸ್ಟು ಮಿಕ್ಕಿದ ಕಾಳುಗಳನ್ನ ಹೀರೆಕಾಯಿನ ಹಾಕೋದು. ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್, ಬರೀ 2 ರಿಂದ 5 ನಿಮಿಷ ಬೇಯಿಸ್ಕೊಳ್ಳೋದು ಅಷ್ಟೇ. ಸಣ್ಣ ಉಪ್ಪು ಹಾಕಿ ಲಿಡ್ ಕ್ಲೋಸ್. ಸೊ ಅಂತೂ ಇಂತೂ ಉಪ್ಸಾರು ಪಲ್ಯ ರೆಡಿ ಫ್ರೆಂಡ್ಸ್. ಸೊ ಹೇಗಿತ್ತು ವಿಡಿಯೋ, ಏನು ಫೀಡ್ಬ್ಯಾಕ್ ಕೊಡ್ತೀರಾ ಕೊಡಿ. ಸೊ ನಾನು ಈ ರೀತಿ ಮಾಡೋದು ಉಪ್ಸಾರು ಮತ್ತು ಪಲ್ಯನ. ಸೊ ನಿಮ್ಮದಲ್ಲಿ ಏನಾದರೂ ಡಿಫ್ರೆಂಟಾಗಿ ಬೇರೆ ಥರ ಮಾಡ್ತೀರಾ ಅಂತಂದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಸೊ ಫೀಡ್ಬ್ಯಾಕ್ ಕೊಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.